ನಮ್ಮ ಇಂಡಿಯಾದ ನ್ಯಾಷನಲ್ ಫ್ಲಾಗ್ ಅಫಿಷಿಯಲ್ ಆಗಿ ನಮ್ಮ ಕರ್ನಾಟಕದ ಈ ಒಂದು ಜಿಲ್ಲೆಯಲ್ಲಿ ಮಾತ್ರನೇ ತಯಾರಾಗೋದು. ಇದು ಡೇ 18 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ವಿದ್ಯಾಕಾಶಿ, ಧಾರವಾಡ. ಧಾರವಾಡದ ಹೆಸರು ದ್ವಾರವತ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಧಾರವಾಡ ಜಿಲ್ಲೆಯ ವಿಸ್ತೀರ್ಣ ಅಂದಾಜು 4260 ಸ್ಕ್ವೇರ್ ಕಿಲೋಮೀಟರ್. ಈ ಜಿಲ್ಲೆಯ ತಲಾ ಆದಾಯ 2,32,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 80%. ಧಾರವಾಡದಲ್ಲಿ ಒಟ್ಟು 8 ತಾಲೂಕುಗಳಿವೆ. ನವಲಗುಂದ, ಅಣ್ಣಿಗೇರಿ, ಧಾರವಾಡ, ಹುಬ್ಬಳ್ಳಿ, ಹುಬ್ಬಳ್ಳಿ ನಗರ, ಕುಂದಗೋಳು, ಕಲಘಟಗಿ ಹಾಗೂ ಕೊನೆಯದಾಗಿ ಅಳ್ನಾವರ. ಧಾರವಾಡ ಹೆಚ್ಚಾಗಿ ಯಾವುದಕ್ಕೆಲ್ಲ ಫೇಮಸ್ ಅಂದ್ರೆ ಫುಡ್ ಅಲ್ಲಿ ಧಾರವಾಡ ಪೇಡ, ಗಿರ್ಮಿಟ್, ಜೋಳದ ರೊಟ್ಟಿ, ಎಣಗಾಯಿ ಹಾಗೂ ಮಿರ್ಚಿ ಬಜ್ಜಿ. ಧಾರವಾಡದ ಪ್ರಮುಖ ಸ್ಥಳಗಳು ಚಂದ್ರಮೌಳೇಶ್ವರ ಟೆಂಪಲ್, ತಂಬೂರು ಬಸವಣ್ಣ ಟೆಂಪಲ್, ಉತ್ಸವ ರಾಕ್ ಗಾರ್ಡನ್, ಉಣಕಲ್ ಕೆರೆ, ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ಅಮೃತೇಶ್ವರ ಟೆಂಪಲ್, ಕೊನೆಯದಾಗಿ ನೃಪತುಂಗ ಬೆಟ್ಟ. ಧಾರವಾಡ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಧಾರವಾಡ ಕರ್ನಾಟಕದ ಎಜುಕೇಶನಲ್ ಹಬ್ ಆಗಿದ್ದು, ಅಲ್ಲಿ ಐತಿಹಾಸಿಕ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹಿಡಿದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ತನಕ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳಿವೆ. ಹಾಗೂ ಧಾರವಾಡದ ಫೇಮಸ್ ಧಾರವಾಡ ಪೇಡಕ್ಕೆ 175 ವರ್ಷಗಳ ಇತಿಹಾಸವಿದ್ದು GI ಟ್ಯಾಗ್ ಕೂಡ ಹೊಂದಿದೆ. ಮತ್ತೆ ಧಾರವಾಡದ ಗರಗದಲ್ಲಿರುವ ಕರ್ನಾಟಕ ಖಾದಿ ಗ್ರಾಮೀಣೋದ್ಯೋಗ ಸಂಯುಕ್ತ ಸಂಘ ದೇಶದ ಏಕೈಕ ಅಧಿಕೃತ ರಾಷ್ಟ್ರೀಯ ಧ್ವಜ ತಯಾರಿಕಾ ಕೇಂದ್ರವಾಗಿದೆ. ಅಲ್ಲಿ ತಯಾರಾಗುವ ಧ್ವಜಗಳನ್ನು ಸರ್ಕಾರಿ ಹಾಗೂ ಅಧಿಕೃತ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಹಾಗೂ ಹುಬ್ಬಳ್ಳಿ ಜಂಕ್ಷನ್ ನ ರೈಲ್ವೆ ಪ್ಲಾಟ್ಫಾರ್ಮ್ ವಿಶ್ವದಲ್ಲೇ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದ್ದು ಅಂದಾಜು 4944 ಅಡಿ ಉದ್ದವಿದೆ. ಕೊನೆಯದಾಗಿ ಹುಬ್ಬಳ್ಳಿ ಹಾಗೂ ಧಾರವಾಡ ಟ್ವಿನ್ ಸಿಟಿಗಳಾಗಿದ್ದು ಹುಬ್ಬಳ್ಳಿ ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರವಾಗಿದೆ. ಧಾರವಾಡ ಶೈಕ್ಷಣಿಕ ಮತ್ತು ಆಡಳಿತ ಕೇಂದ್ರವಾಗಿದೆ. ನೀವು ಯಾವ ಜಿಲ್ಲೆಯವರೆಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಧಾರವಾಡ ಜಿಲ್ಲೆಯವರಾಗಿದ್ರೆ ಎದಿಲ್ಲ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ.